ಕೆಲವೊಮ್ಮೆ ನಿಮ್ಗೆ ನಾನೇನಾದ್ರೂ ನಾರ್ಸಿಸಿಸ್ಟಾ ಅಂತ ಅನ್ಸಿರ್ಬೋದು. ನೀವು ನಾರ್ಸಿಸಿಸ್ಟ್ ಆಗಿರಬಹುದು ಅಥವಾ ಆಗಿಲ್ಲದೆ ಇರಬಹುದು. ಈವನ್ ಎಂಪತ್ಗಳಿಗೂ ಕೂಡ ನಾನು ನಾರ್ಸಿಸಿಸ್ಟ್ ಇರಬಹುದಾ ಅಥವಾ ನನ್ನಲ್ಲಿ ಯಾಕೆ ನಾರ್ಸಿಸಿಸ್ಟ್ನಲ್ಲಿ ಕಾಣುವಂತಹ ಗುಣಲಕ್ಷಣಗಳು ನನ್ನಲ್ಲಿ ಯಾಕೆ ಕಾಣ್ತಾ ಇದೆ ಅಥವಾ ನಾನು ಹೇಳ್ದಂಗೆ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತ ನಿಮ್ಗೆ ಕೆಲವು ಸತಿ ಕನ್ಫ್ಯೂಷನ್ ಸೃಷ್ಟಿ ಆಗಬಹುದು. ಸೊ ನೀವು ನಾರ್ಸಿಸಿಸ್ಟಾ ಅಥವಾ ವಿಕ್ಟಿಮಾ ಅಂತ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ನಾರ್ಸಿಸಿಸ್ಟ್ಗಳು ವಿಕ್ಟಿಮಾ ಅಥವಾ ವಿಕ್ಟಿಮ್ಹುಡ್ನ ಬಳಸ್ಕೊಳ್ತಾರಾ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಈ ಕೆಲವೊಂದು ನಾರ್ಸಿಸಿಸಮ್ ರಿಕವರಿ ಸಂಚಿಕೆಗಳಲ್ಲಿ ನಾವು ಈ ಒಂದು ನಾರ್ಸಿಸಿಸ್ಟ್ಗಳು ಅಂತಂದ್ರೆ ಯಾರು, ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಅಂತಂದ್ರೆ ಏನು, ಎಂಪತ್ ಪರ್ಸನಾಲಿಟಿ ಅಂತಂದ್ರೆ ಏನು, ಈ ರೀತಿ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತಿನ ವಿಡಿಯೋನಲ್ಲಿ ನಾವು ನಾರ್ಸಿಸಿಸ್ಟ್ಗಳು ವಿಕ್ಟಿಮ್ಸಾ ಅಥವಾ ವಿಕ್ಟಿಮ್ಹುಡ್ ಅನ್ನ ಬಳಸ್ಕೊಳ್ತಾರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ನೀವು ನಾರ್ಸಿಸಿಸ್ಟ್ ಅಥವಾ ನೀವು ನಾರ್ಸಿಸಿಸ್ಟ್ ಅಲ್ವಾ ಅಂತ ಏನಾದ್ರು ಕನ್ಫ್ಯೂಷನ್ ಇತ್ತು ತಿಳ್ಕೊಳ್ಬೇಕು ಅಂತ ಅಂದ್ರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ಒಂದು ವಿಡಿಯೋಸ್ನಲ್ಲಿ ನಿಮಗೆ ಮೈಂಡ್ ಬಾಡಿ ಸೋಲ್ ಹೇಲಿಂಗ್, ಮನಸ್ಸು ದೇಹ ಆತ್ಮ ಚೇತರಿಕೆಯ ವಿಡಿಯೋಗಳು ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ರಿಲೇಟೆಡ್ ವಿಷಯಗಳು ಇರುತ್ತೆ. ಇಷ್ಟನ್ನು ಹೇಳ್ತಾ ತಾಡ ಮಾಡ್ತೀರಾ ಇವತ್ತಿನ ಒಂದು ಟಾಪಿಕ್ನ ಶುರು ಮಾಡಿ ಬನ್ನಿ. ಮೊದಲನೇದಾಗಿ ನಾರ್ಸಿಸಿಸ್ಟ್ಗಳು ಮತ್ತೆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಟ್ರೇಟ್ಸ್ಗಳು ಏನು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ನಾರ್ಸಿಸಿಸ್ಟ್ ಅಂದ್ರೆ ಏನು, ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಆ ಒಂದು ವ್ಯಕ್ತಿತ್ವ ಆ ಒಂದು ವ್ಯಕ್ತಿತ್ವದ ಗುಣಲಕ್ಷಣಗಳು ಏನು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಅದು ಒಂದ್ಸತಿ ನೀವು ತಿಳ್ಕೊಂಡಾದ ನಂತರ ಈ ವಿಚಾರಗಳು ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ ಸ್ನೇಹಿತರೆ? ಸೊ ನೀವೇನಾದ್ರು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಚೆಕ್ ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ. ಸೊ ನಾರ್ಸಿಸಿಸ್ಟ್ಗಳು ಆಲ್ವೇಸ್ ಕ್ಲೇಮ್ ಟು ಬಿ ವಿಕ್ಟಿಮ್ಸ್. ಅಂದ್ರೆ ಯಾವಾಗ್ಲೂ ಈಗ ಪ್ರತಿಯೊಬ್ರು ಕೂಡ ವಿಕ್ಟಿಮ್ ಒಂದಲ್ಲ ಒಂದು ಸಮಯದಲ್ಲಿ ಆಗ್ತೀವಿ ಜೀವನದಲ್ಲಿ. ಅಂದ್ರೆ ಏನೋ ಒಂದು ನಮ್ಗೆ ತೊಂದರೆ ಆಗಬಹುದು, ಏನಾದ್ರೂ ಒಂದು ಸಮಸ್ಯೆ ಆಗಬಹುದು ನಮ್ಗೆ ಜೀವನದಲ್ಲಿ. ಒಂದಲ್ಲ ಒಂದು ಟೈಮ್ ಅಲ್ಲಿ ನಾವು ವಿಕ್ಟಿಮ್ ಆಗಿರ್ತೀವಿ. ಆದರೆ ನಾರ್ಸಿಸಿಸ್ಟ್ಗಳು, ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಈ ತರ ಒಂದು ವ್ಯಕ್ತಿತ್ವ ಇರುವಂತವರು ಯಾವಾಗ್ಲೂ ಅವರೇ ವಿಕ್ಟಿಮ್ ಅನ್ನುವ ರೀತಿ ಬಿಂಬಿಸ್ತಾರೆ. ಹೊರ ಜಗತ್ತಿಗೆ ಗೊತ್ತಾಗದೇ ಇದ್ರೂ ಕೂಡ ಮನೆಯಲ್ಲಿ ಕೆಲವರಿಗೆ ಅವರ ಬಗ್ಗೆ ಗೊತ್ತಿರುತ್ತೆ, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಅವರು ಯೂಸ್ ಮಾಡುವಂತಹ ಟೆಕ್ನಿಕ್ಗಳು ಅಥವಾ ಪ್ಯಾಟರ್ನ್ಸ್ ಅಂದ್ರೆ ಸೈಕಲ್ ತರ, ಅದು ಯಾವಾಗ ರಿಪೀಟ್ ಆಗ್ತಾ ಇರುತ್ತೆ. ಒಂದೇ ರೀತಿಯ ಬಿಹೇವಿಯರ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಆ ರೀತಿಯ ಒಂದು ಪ್ಯಾಟರ್ನ್ಸ್ಗಳು ಕೆಲವರಿಗೆ ಅವರ ಮನೆಯಲ್ಲಿ ಗೊತ್ತಿರುತ್ತೆ. ಅವರೇ ಯಾವಾಗ್ಲೂ ವಿಕ್ಟಿಮ್ ಅನ್ನುವ ರೀತಿನಲ್ಲಿ ಬಿಂಬಿಸ್ತಾ ಇರ್ತಾರೆ. ಅಂಡ್ ದೇ ಡೂ ಸೋ ಕನ್ವಿನ್ಸಿಂಗ್ಲಿ. ಎಷ್ಟರ ಮಟ್ಟಕ್ಕೆ ಜನರಿಗೆ ಕನ್ವಿನ್ಸ್ ಮಾಡ್ತಾರೆ ಇವರು ಅಂತಂದ್ರೆ, ಹೊರ ಜಗತ್ತಿಗೆ ಇವರು ತುಂಬಾನೇ ಚಾರ್ಮಿಂಗ್ ಆಗಿರ್ತಾರೆ, ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ, ಮತ್ತೆ ಇವ್ರು ಹೇಳೋದು ನಿಜವಾಗ್ಲೂ ಇವರು ತುಂಬಾ ನಿಜಾನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಕು ಜನ. ಆ ರೀತಿ ಬಿಂಬಿಸ್ತಾರೆ. ಅಟ್ರಾಕ್ಟಿವ್ ಅಂತ ಅಂದ ತಕ್ಷಣ ಇಲ್ಲಿ ಮುಖದ ಫೀಚರ್ಸ್ ಅಥವಾ ಮುಖದ ಬಣ್ಣ ಇದು ಯಾವ್ದು ಅಲ್ಲ ಸ್ನೇಹಿತರೆ. ಅಂದ್ರೆ ಇವರು ಬಿಂಬಿಸಿಕೊಳ್ಳುವ ರೀತಿ ಸಮಾಜದಲ್ಲಿ ಒಂದು ರೀತಿ ಚಾರ್ಮಿಂಗ್ ಆಗಿರ್ತಾರೆ. ಹಾಗಂತ ಹೇಳಿ ಚಾರ್ಮಿಂಗ್ ಆಗಿ ಅಟ್ರಾಕ್ಟಿವ್ ಆಗಿ ಬಿಂಬಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಾರ್ಸಿಸಿಸ್ಟ್ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ಇಲ್ಲಿ ತುಂಬಾ ಸೂಕ್ಷ್ಮವಾದಂತಹ ವಿಷಯಗಳು ನಾನು ಹೇಳ್ತಾ ಇರ್ತೇನೆ. ದಯವಿಟ್ಟು ಪೇಷನ್ಸ್ ಅಲ್ಲಿ ನೀವು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಈ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ಮಾತ್ರ. ಓಕೆ, ಸೊ ಇವ್ರಿಗೆ ಒಂದು ರೀತಿ ಕೋಲ್ಡ್ ಎಂಪತಿ ಇರುತ್ತೆ. ಯಾರಿಗೆ? ನಾರ್ಸಿಸಿಸ್ಟ್ಗಳಿಗೆ ಕೋಲ್ಡ್ ಎಂಪತಿ ಅಂದ್ರೆ ನಿಜವಾದ ಎಂಪತಿ, ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಫೀಲ್ ಮಾಡುವಂತಹ ಕೇಪಬಿಲಿಟಿ ಇರೋದಿಲ್ಲ. ಅಂದ್ರೆ ಬೇರೆಯವರ ನೋವನ್ನು, ಬೇರೆಯವರ ಒಂದು ನೀಡ್ಸ್ ಗಳನ್ನು, ಬೇರೆಯವರ ವಿಶಸ್ಗಳನ್ನು, ಅವರ ಆಸೆ ಆಕಾಂಕ್ಷೆಗಳು ಅಥವಾ ಅವರ ನೋವುಗಳು, ಅವರ ದುಃಖ ಕಷ್ಟ ಎಲ್ಲವನ್ನು ಕೂಡ ಭಾವಿಸುವಂತಹ ಕೇಪಬಿಲಿಟಿ ಇವರಿಗೆ ಇರೋದಿಲ್ಲ. ನಾರ್ಸಿಸಿಸ್ಟ್ಗಳಿಗೆ ಇರೋದಿಲ್ಲ ಅಂದ ಮಾತ್ರಕ್ಕೆ ಅವರಲ್ಲಿ ಕೆಟ್ಟವರು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕಾದ್ರೆ ಇಲ್ಲಿ ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗ್ಬೇಕು. ಇಲ್ಲಿ ನಾರ್ಸಿಸಿಸ್ಟ್ ಆಗಿರ್ಬಹುದು, ನಾರ್ಸಿಸಿಸ್ಟ್ ಅಲ್ಲದೆ ಇರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ವಿಚಾರಗಳನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ರು ಕೂಡ ಹೀಲಿಂಗ್ ಆಗೋದಕ್ಕೆ, ಚೇತರಿಕೆ ಆಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಈ ಒಂದು ನಾರ್ಸಿಸಿಸ್ಟ್ಗಳಿಗೆ ಕೋಲ್ಡ್ ಎಂಪತಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಏನು ಕೋಲ್ಡ್ ಎಂಪತಿ ಅಂತಂದ್ರೆ? ಕೋಲ್ಡ್ ಎಂಪತಿ ಅಂದ್ರೆ ಅವರಿಗೆ ಸಪೋಸ್
ಅವ್ರ ಜೊತೆ ಯಾರಾದ್ರೂ ಕ್ಲೋಸ್ ಆಗಿ ಇತ್ತು ಅಂತಂದ್ರೆ, ಕ್ಲೋಸ್ ಆಗಿರ್ತಾರೆ ಅಂದ್ರೆ ಅವ್ರೇನಾದ್ರೂ ಎಂಪತ್ ಆಗಿದ್ರೆ ಅವರಲ್ಲಿ ಇರುವ ಎಂಪಥೆಟಿಕ್ ಬಿಹೇವಿಯರ್ಸ್ ಅಥವಾ ಎಂಪಥೆಟಿಕ್ ಗುಣಗಳೆಲ್ಲವೂ ಕೂಡ ಇವರು ಅಂದ್ರೆ ನಾರ್ಸಿಸಿಸ್ಟ್ ವ್ಯಕ್ತಿಗೆ ನೀಟಾಗಿ ಅರ್ಥ ಆಗುತ್ತೆ. ಅಂದ್ರೆ ಅವರಲ್ಲಿ ಈ ಫೀಲಿಂಗ್ಸ್ ಇದೆ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ತಾರೆ. ಆದರೆ ಅದನ್ನ ಭಾವಿಸುವಂತಹ ಕೇಪಬಿಲಿಟಿ ಇರಲ್ಲ. ಪೂರ್ತಿ ಅವರ ಎದುರುಗಡೆ ಯಾರಿರ್ತಾರೆ ಅವ್ರನ್ನ ಪೂರ್ತಿ ಸ್ಕ್ಯಾನ್ ಮಾಡುವಂತಹ ಕೇಪಬಿಲಿಟಿ ನಾರ್ಸಿಸಿಸ್ಟ್ ಗಳಿಗೆ ಇರುತ್ತೆ. ದೇ ಕ್ಯಾನ್ ಸ್ಕ್ಯಾನ್ ಯು, ನೋ ವಿಚ್ ಬಟನ್ಸ್ ಟು ಪುಷ್. ಅಂದ್ರೆ ನಿಮ್ಮ ಯಾವ ಬಟನ್ಸ್ ಪುಷ್ ಮಾಡಿದ್ರೆ ನಿಮ್ಗೆ ನೋವಾಗುತ್ತೆ, ನಿಮ್ಮ ಯಾವ ಒಂದು ನಿಮ್ಗೆ ಏನ್ ಹೇಳಿದ್ರೆ ಟ್ರಿಗರ್ ಆಗುತ್ತೆ ಅಥವಾ ಏನ್ ಮಾಡಿದ್ರೆ ನೋವು ಉಂಟಾಗತ್ತೆ ಅನ್ನೋದು, ಯಾವ ರೀತಿ ಬಿಹೇವಿಯರ್ಸ್ ತೋರಿಸಿದ್ರೆ ನಿಮ್ಗೆ ನೋವು ಆಗುತ್ತೆ ಅನ್ನೋದು ನಾರ್ಸಿಸಿಸ್ಟ್ ಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ದೇ ಕ್ಯಾನ್ ಸ್ಕ್ಯಾನ್ ಯೋರ್ ಮೈಂಡ್ ಸೆಟ್ ಆರ್ ಯೋರ್ ಫೀಲಿಂಗ್ಸ್, ಬಟ್ ದೇ ಕೆನಾಟ್ ಫೀಲ್. ಆದ್ರೆ ನಿಮ್ಮ ಭಾವನೆಗಳನ್ನ ಭಾವಿಸೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಓಕೆನಾ? ಸೊ ದೇ ಆರ್ ಮ್ಯಾನಿಪುಲೇಟಿವ್. ಅಂದ್ರೆ ಅವರು ನಿಮ್ಮನ್ನ ಒಂದು ರೀತಿ ಮ್ಯಾನಿಪುಲೇಟ್ ಅಂದ್ರೆ ನಿಮ್ಮನ್ನ ಒಂದು ರೀತಿ ಎಮೋಷನಲಿ ಅಬ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಅಂತ ಹೇಳಬಹುದು ಸ್ನೇಹಿತರೆ. ಸೊ ಇಲ್ಲಿ ನಾವು ಎಮೋಷನಲ್ ಅಬ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವೊಮ್ಮೆ ಫಿಸಿಕಲ್ ಅಬ್ಯೂಸ್ ಕೂಡ ಇರುತ್ತೆ, ವರ್ಬಲ್ ಅಬ್ಯೂಸ್ ಕೂಡ ಇರುತ್ತೆ, ಸೈಕಾಲಜಿಕಲ್ ಅಬ್ಯೂಸ್ ಕೂಡ ಇರುತ್ತೆ, ಎಮೋಷನಲ್ ಅಬ್ಯೂಸ್ ಕೂಡ ಇರುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೇ ಪರ್ಸ್ಯೂಯೇಡ್ ಪೀಪಲ್ ದಟ್ ದೇ ಆರ್ ವಿಕ್ಟಿಮ್ಸ್. ಅಂದ್ರೆ ಜನರಿಗೆ ಬಿಂಬಿಸ್ತಾರೆ ತಾವೇ ವಿಕ್ಟಿಮ್ಗಳು, ಸದಾಕಾಲ ಯಾವಾಗ್ಲೂ ಅವರೇ ವಿಕ್ಟಿಮ್ಸ್ ಅನ್ನುವ ರೀತಿ ಬಿಂಬಿಸ್ತಾರೆ. ಯಾರು? ನಾರ್ಸಿಸಿಸ್ಟ್ಗಳು. ಕೆಲವೊಮ್ಮೆ ಒಂದು ಸಮಾಜದಲ್ಲಿ ಅದು ತೋರ್ಪಡಿಕೆ ಆಗದೆ ಇರ್ಬೋದು. ನಾನು ಅವಾಗಲೇ ಹೇಳ್ದಾಗೆ ಕೆಲವೊಂದು ಕುಟುಂಬಗಳಲ್ಲಿ ಈ ರೀತಿ ಒಂದು ಪರ್ಸನಾಲಿಟೀಸ್ ಕಾಣಬಹುದು. ಆದರೆ ಈ ರೀತಿ ಬಿಹೇವಿಯರ್ಸ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ಳುವಾಗ ಕೋ ಡಿಪೆಂಡೆಂಟ್ಸ್ ಮತ್ತು ಪೀಪಲ್ ಪ್ಲೀಸರ್ಸ್ ಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ನಾರ್ಸಿಸಿಸ್ಟ್ ಗಳಿಗೂ, ಕೋ ಡಿಪೆಂಡೆಂಟ್ಸ್ ಗಳಿಗೂ, ಪೀಪಲ್ ಪ್ಲೀಸರ್ಸ್ ಗಳಿಗೂ, ಎಂಪತ್ ಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಇಲ್ಲಿ ಎಲ್ಲರನ್ನೂ ಒಂದೇ ರೀತಿ ನಾವು ನೋಡೋದಕ್ಕಾಗಲ್ಲ, ಜನರಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇಲ್ಲಿ ಒಂದು ವಿಷಯನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಈ ಒಂದು ಕೋ ಡಿಪೆಂಡೆಂಟ್ಸ್ ಅಥವಾ ಪೀಪಲ್ ಪ್ಲೀಸರ್ಸ್ ಅಂದ್ರೆ ಜನರನ್ನ ಒಂದು ರೀತಿ ಮೆಚ್ಚಿಸ್ಬೇಕು ಅಂತ ಅನ್ಕೊಳ್ತಾ ಇರೋರಾಗಿರ್ಬಹುದು, ಅಥವಾ ಕೋ ಡಿಪೆಂಡೆಂಟ್ಸ್ ಇನ್ನೊಬ್ಬರ ಮೇಲೆ ಅವರು ಒಂದ್ ರೀತಿ ಎಮೋಷನಲಿ ಡಿಪೆಂಡ್ ಆಗಿರುವಂತವ್ರಾಗಿರ್ಬೋದು. ಇವರು ಮ್ಯಾನಿಪುಲೇಟಿವ್ ಆಗೇ ಇರಬೇಕು ಅಂತ ಏನೂ ಇಲ್ಲ. ಅಂದ್ರೆ ಇವರು ಕೂಡ ಬೇರೆಯವ್ರನ್ನ ಮ್ಯಾನಿಪುಲೇಷನ್ ಮಾಡ್ತಿದ್ದಾರೆ ಅಂತ ಅಲ್ಲ ಸ್ನೇಹಿತರೆ. ಆದರೆ ಇವರ ಒಂದು ಎಮೋಷನಲ್ ರೆಗ್ಯುಲೇಷನ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಿಕ್ ಗಳನ್ನ ಬಳಸ್ತಾರೆ. ಓಕೆನಾ? ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಕೋ ಡಿಪೆಂಡೆಂಟ್ಸ್ ಅಂಡ್ ಪೀಪಲ್ ಪ್ಲೀಸರ್ಸ್ ಮೇ ಸಮ್ಟೈಮ್ಸ್ ಯೂಸ್ ಇಂಡೈರೆಕ್ಟ್ ಸ್ಟ್ರಾಟಜೀಸ್ ಟು ಗೆಟ್ ದೇರ್ ಎಮೋಷನಲ್ ನೀಡ್ಸ್ ಮೆಟ್. ಅಂದ್ರೆ ಈ ಒಂದು ಕೋ ಡಿಪೆಂಡೆಂಟ್ಸ್ ಮತ್ತು ಪೀಪಲ್ ಪ್ಲೀಸರ್ಸ್ ಇರ್ತಾರೆ ಅಲ್ವಾ, ಅವರು ಅವರ ಒಂದು ಎಮೋಷನಲ್ ನೀಡ್ಸ್, ಭಾವನಾತ್ಮಕ ಅವರ ಒಂದು ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸ್ಟ್ರಾಟಜೀಸ್ ನ ಬಳಸ್ತಾರೆ. ಅಂದ್ರೆ ಇವಾಗ ಪ್ರತಿಯೊಬ್ಬ ಮನುಷ್ಯರು ಕೂಡ ಸರ್ವೈವ್ ಆಗೋದಕ್ಕೆ ಒಂದಲ್ಲ ಒಂದು ರೀತಿ ಸ್ಟ್ರಾಟಜಿನ ಬಳಸ್ತೀವಿ, ಅಥವಾ ನಾವು ರಿಯಲ್ ಆಗಿ ಇರ್ತೀವಿ ಅಂದ್ರೂ ಕೂಡ ಕೆಲವೊಂದು ಸ್ವಭಾವಗಳು ನಮ್ಮದು ಕೆಲವು ರೀತಿ ಇದ್ದೇ ಇರುತ್ತೆ ಅಲ್ವಾ, ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ. ಸೊ ಅದೇ ರೀತಿ ಈ ಕೋ ಡಿಪೆಂಡೆಂಟ್ಸ್ ಅಂದ್ರೆ ಕೋ ಡಿಪೆಂಡೆಂಟ್ಸ್ಗೂ, ಪೀಪಲ್ ಪ್ಲೀಸರ್ಸ್ಗೂ, ನಾರ್ಸಿಸಿಸ್ಟ್ಗೂ ಏನು ವ್ಯತ್ಯಾಸ ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಈ ಕೋ ಡಿಪೆಂಡೆಂಟ್ಸ್ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ನಾರ್ಸಿಸಿಸ್ಟ್ ಹೇಳುವ, ನಾರ್ಸಿಸಿಸ್ಟ್ಗಳು ಏನಂತಾರೆ, ನನ್ನ ನೀಡ್ಸೇ ಮುಖ್ಯ. ಅಂದ್ರೆ ನನಗೆ ಏನ್ ಅವಶ್ಯಕತೆ ಇದೆ ಅದು ಮುಖ್ಯ, ಬೇರೆಯವ್ರದ್ದು ಏನಾದ್ರೂ ತೊಂದರೆ ಇಲ್ಲ, ನನ್ನ ನೀಡ್ಸ್ ಮಾತ್ರ ನನಗೆ ಮುಖ್ಯ ಅಂತ ಹೇಳುವಂತವ್ರು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಜಾಸ್ತಿ ಹೊಂದಿರ್ತಾರೆ. ಅದೇ ಕೋ ಡಿಪೆಂಡೆಂಟ್ಸ್ ಅಂತ ಅಂದ್ರೆ, ನಿನ್ನ ನೀಡ್ಸ್ ನನ್ನ ಜವಾಬ್ದಾರಿ. ಅಂದ್ರೆ ಕೋ ಡಿಪೆಂಡೆಂಟ್ಸ್ ಯಾವ ತರ, ನಿಮ್ಗೇನ್ ಬೇಕು ಅವಶ್ಯಕತೆಗೆ ಅದಕ್ಕೆ ನಾನು ಪೂರೈಸ್ತೀನಿ, ಅದು ನನ್ನ ಜವಾಬ್ದಾರಿ. ಇವರು ಕೋ ಡಿಪೆಂಡೆಂಟ್ ಆಗಿರ್ತಾರೆ. ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬಹುದು, ಇಲ್ಲಿ ಆಪೋಸಿಟ್ ಇದೆ ಇಲ್ಲಿ ಆಕ್ಚುಲಿ. ಆದರೆ ಈ ಆಪೋಸಿಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂಥವ್ರೆ ಒಬ್ರಿಗೊಬ್ರು ಅಟ್ರಾಕ್ಟ್ ಆಗಿ ಕೆಲವು ಸತಿ ಪಾರ್ಟ್ನರ್ಸ್ ಆಗ್ಬೋದು, ಕೆಲವು ಸತಿ ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ಈ ರೀತಿ ಮನೆಗಳಲ್ಲೇನೆ ಈ ರೀತಿ ತದ್ವಿರುದ್ಧವಾಗಿ ಇರುವಂತಹ ವ್ಯಕ್ತಿತ್ವಗಳನ್ನ ನಾವು ಕಾಣಬಹುದು. ಸಿಬ್ಲಿಂಗ್ಸ್ ನಡುವೆ ಆಗಿರಬಹುದು, ಪೇರೆಂಟ್ಸ್ ಚಿಲ್ಡ್ರನ್ ನಡುವೆ ಆಗಿರಬಹುದು, ರಿಲೇಟಿವ್ಸ್ ಕಸಿನ್ಸ್ ನಡುವೆ ಆಗಿರ್ಬೋದು. ಈ ರೀತಿ ನಾರ್ಸಿಸಿಸ್ಟ್ ಏನ್ ಹೇಳ್ತಾರೆ, ನನ್ನ ನೀಡ್ ಮಾತ್ರ ಮುಖ್ಯ, ನನ್ನ ಅವಶ್ಯಕತೆ ಮಾತ್ರ ಮುಖ್ಯ. ಅದೇ ಕೋ ಡಿಪೆಂಡೆಂಟ್ ಏನ್ ಹೇಳ್ತಾರೆ, ನಿನ್ನ ನೀಡ್ಸ್ ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಅದೇ ಪೀಪಲ್ ಪ್ಲೀಸರ್ಸ್ ಏನ್ ಹೇಳ್ತಾರೆ, ಪೀಪಲ್ ಪ್ಲೀಸರ್ಸ್ ನೀನು ನನ್ನ ಮೇಲೆ ಅಪ್ಸೆಟ್ ಆಗ್ಬಾರ್ದು ಅಂತಂದ್ರೆ ಬೇರೆಯವರನ್ನ ಖುಷಿ ಪಡಿಸೋದಕ್ಕೋಸ್ಕರ ಬೇರೆಯವರು ಏನ್ ಥಿಂಕ್ ಮಾಡ್ತಾರೋ ಅನ್ನುವಂತಹ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಅಂದ್ರೆ ನನ್ನ ಮೇಲೆ ಅಪ್ಸೆಟ್ ಆಗ್ಬಾರ್ದು ಅವರು, ಅಂದ್ರೆ ಅವರ ಒಂದು ಅಭಿಪ್ರಾಯದ ಮೇಲೆ ನನ್ನ ಒಂದು ಜೀವನ ನಿಂತಿದೆ. ಈ ರೀತಿ ಪೀಪಲ್ ಪ್ಲೀಸರ್ಸ್, ಅವ್ರು ಏನ್ ಅನ್ಕೊಳ್ತಾರೆ, ಬೇರೆಯವ್ರು ಏನ್ ಅನ್ಕೊಳ್ತಾರೆ ಅದೇ ಮುಖ್ಯ ಅನ್ನುವ ಹಾಗೆ ಇರ್ತಾರೆ ಪೀಪಲ್ ಪ್ಲೀಸರ್ಸ್, ಬೇರೆಯವರನ್ನ ಮೆಚ್ಚಿಸುವಂತದ್ದು. ಆದರೆ
ಈ 3 ವ್ಯಕ್ತಿತ್ವಗಳು ಇರುವಂತವರು ಕೂಡ ಯಾವಾಗ್ಲೂ ಎಲ್ರಿಗೂ ಮ್ಯಾನಿಪುಲೇಟಿವ್ ಆಗಿ ಇರ್ಬೇಕು ಅಂತ ಏನೂ ಇಲ್ಲ. ಕೆಲವರು ಕೆಲವೊಮ್ಮೆ ಏನು ಬೇಕಂತ ಮಾಡ್ಬೋದು, ಕೆಲವೊಮ್ಮೆ ಗೊತ್ತಿಲ್ಲದೆ ಮಾಡಬಹುದು. ಸೊ ಎಲ್ಲವೂ ನಾವು ಗಮನಿಸಬೇಕಾಗುತ್ತೆ. ಜನರಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಒಂದು ಕೋ ಡಿಪೆಂಡೆಂಟ್ಸ್ ಮತ್ತು ಪೀಪಲ್ ಪ್ಲೀಸರ್ಸ್ ಏನಿರ್ತಾರೆ, ಸಮ್ಟೈಮ್ಸ್ ಅವರು ಇಂಡೈರೆಕ್ಟ್ ಆಗಿ ಕೆಲವೊಂದು ಸ್ಟ್ರಾಟಜೀಸ್ ನ ಬಳಸ್ತಾರೆ ಅಂತ ನಾನು ನಿಮ್ಗೆ ಹೇಳಿದೆ. ಅವರ ಒಂದು ಎಮೋಷನಲ್ ನೀಡ್ಸ್ ನ ಪೂರೈಸ್ಕೊಳ್ಳೋದಕ್ಕೋಸ್ಕರ. ಬಟ್ ಡಸ್ ನಾಟ್ ಆಟೋಮೆಟಿಕಲಿ ಮೇಕ್ ದೆಮ್ ಮ್ಯಾನಿಪುಲೇಟಿವ್. ಅಂದ್ರೆ ಇದು ಆಟೋಮೆಟಿಕ್ ಆಗಿ ಮ್ಯಾನಿಪುಲೇಟಿವ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇವರು ಬಳಸುವಂತಹ ಸ್ಟ್ರಾಟಜಿಗಳು ಮ್ಯಾನಿಪುಲೇಟಿವ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆ ತರನೇ ಇರ್ಬೇಕು ಅಂತ ಏನೂ ಇಲ್ಲ. ನಾರ್ಸಿಸಿಸ್ಟಿಕ್ ಇಂಡಿವಿಜುವಲ್ಸ್ ಕ್ಯಾನ್ ಆಲ್ಸೋ ಯೂಸ್ ಸಿಮಿಲರ್ ಬಿಹೇವಿಯರ್ಸ್. ಇದು ಪಾಯಿಂಟ್ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ ಕೋ ಡಿಪೆಂಡೆಂಟ್ಸು ಮತ್ತೆ ಪೀಪಲ್ ಪ್ಲೀಸರ್ಸ್ ಏನಿರ್ತಾರಲ್ವಾ, ಇವರು ಯಾವ ಟೆಕ್ನಿಕ್ ಗಳನ್ನ ಬಳಸ್ತಾರೋ ಅದೇ ಸೇಮ್ ಮಿಮಿಕ್ ಮಾಡ್ತಾರೆ. ಯಾರು? ನಾರ್ಸಿಸಿಸ್ಟ್ಗಳು. ಅದೇ ಅವರ ಬಿಹೇವಿಯರ್ ನ ಹೈಜಾಕ್ ಮಾಡುವ ರೀತಿಯಲ್ಲಿ, ತಮ್ಮದೇ ಬಿಹೇವಿಯರ್ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾರೆ, ಮಿಮಿಕ್ ಮಾಡ್ತಾರೆ. ಸಚ್ ಆಸ್ ಹೆಲ್ಪ್ಲೆಸ್ನೆಸ್ ಆರ್ ವಿಕ್ಟಿಮ್ಹುಡ್. ಅಂದ್ರೆ ಅಸಹಾಯಕತೆ ಅಥವಾ ವಿಕ್ಟಿಮ್ಹುಡ್. ನಾನೇ ತೊಂದರೆಗೆ ಒಳಗಾದವಳು ಅಥವಾ ಒಳಗಾದವರು ಅಥವಾ ಒಳಗಾದವಳು ಒಳಗಾದವನು ಏನಾದ್ರೂ ಆಗಿರ್ಬೋದು. ಸೊ ಇಲ್ಲಿ ಹುಡುಗಿ ಆದ್ರೂ ಆಗಿರ್ಬೋದು, ಹುಡುಗ ಆದ್ರೂ ಕೂಡ ಆಗಿರಬಹುದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು. ನಾರ್ಸಿಸಿಸ್ಟ್ಗಳು ವಿಕ್ಟಿಮ್ಹುಡ್ ಅನ್ನ ಮಿಮಿಕ್ ಮಾಡ್ತಾರೆ. ಸಪೋಸ್ ಇವಾಗ ರಿಯಲ್ ವಿಕ್ಟಿಮ್ಸ್ ಇರ್ತಾರೆ. ರಿಯಲ್ ವಿಕ್ಟಿಮ್ಸ್ ಯಾರು, ಮಿಮಿಕ್ ಮಾಡ್ತಾ ಇರೋರು ಯಾರು ಅಂತ ಕನ್ಫ್ಯೂಷನ್ ಆಗ್ಬೇಕು ನೋಡೋರ್ಗೆ. ಆ ರೀತಿ ಮಿಮಿಕ್ ಮಾಡ್ತಾರೆ. ಅವಾಗ ಇಲ್ಲಿ ರಿಯಲ್ ವಿಕ್ಟಿಮ್ಸ್, ರಿಯಲ್ ಆಗಿ ಯಾರು ನೋವು ಅನುಭವಿಸಿರ್ತಾರೆ, ರಿಯಲ್ ಆಗಿ ಯಾರು ಸಫರ್ ಆಗಿರ್ತಾರೆ, ಅವ್ರಿಗೆ ನ್ಯಾಯ ಸಿಗೋದು ಕಷ್ಟ ಆಗುತ್ತೆ ಅಂತಹ ಸಂದರ್ಭದಲ್ಲಿ, ಅಥವಾ ಅವರನ್ನು ಯಾರು ಗುರುತಿಸದೇ ಇರಬಹುದು. ಓಕೆನಾ? ಈ ರೀತಿ ಇವಾಗ ರಿಯಲ್ ವಿಕ್ಟಿಮ್ಸ್ ಯಾರು ಇರ್ತಾರೆ ಅಲ್ವಾ, ಸಪೋಸ್ ಎಂಪತ್ಗಳು, ಸೂಪರ್ ಎಂಪತ್ಗಳೆಲ್ಲ ಇರ್ತಾರಲ್ವಾ. ಸೊ ಇವರು ನಿಜವಾಗ್ಲೂ ನೋವನ್ನ ಅನುಭವಿಸಿರ್ಬಹುದು. ಅವರೇನೆ ಅವರು ನೋವು ಅನುಭವಿಸಿರೋದಕ್ಕೆ ತಕ್ಕನಾಗಿ ಬಿಹೇವಿಯರ್ಸ್ ನ ತೋರಿಸ್ಕೊಳ್ತಾ ಇಲ್ಲದೆ ಇರಬಹುದು, ಎಲ್ಲ ಮುಚ್ಚಿಟ್ಕೊಂಡಿರಬಹುದು. ಓಕೆನಾ? ತುಂಬಾ ವರ್ಷಗಳಿಂದ ಅವರ ನೋವುಗಳನ್ನ ಮುಚ್ಚಿಟ್ಕೊಂಡಿರ್ಬೋದು. ಅದು ಯಾವತ್ತಾದ್ರೂ ಒಂದಿನ ಹೊರಗೆ ಬಂದೇ ಬರುತ್ತೆ. ಆ ಒಂದು ನೋವಿನ ತೀವ್ರತೆ ಹೆಚ್ಚಾದಾಗ ಅವರು ಮುಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನೋವು ಹೊರಗಡೆ ಬಂದೇ ಬರುತ್ತೆ. ಆಗ ಅವರು ನೋವನ್ನ ಹೇಳ್ಕೊಂಡಾಗ ಅವರು ವಿಕ್ಟಿಮ್ ಹುಡ್ ಅನ್ನ ಬಿಂಬಿಸ್ತಾ ಇದ್ದಾರೆ ಅಥವಾ ಸುಮ್ನೆ ಇವರು ವಿಕ್ಟಿಮ್ ಆಗಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅವರು ಕೂಡ ತುಂಬಾ ವರ್ಷಗಳ ನಂತರ ಅಥವಾ ಇನ್ನೇನ್ ತಡೆಯೋಕೆ ಆಗಲ್ಲಪ್ಪ, ಹೇಳ್ಬೇಕು ಎಲ್ರಿಗೂ ಈ ವಿಷಯನ ಅನ್ನೋಂತಹ ಆ ಒಂದು ಸ್ಟೇಜ್ಗೆ ಬಂದಾಗ ಅವ್ರು ಹೇಳ್ಕೊಳ್ತಾರೆ. ಅದು ಅದು ವಿಕ್ಟಿಮ್ ಹುಡ್ ನ ಪ್ಲೇ ಮಾಡೋದಲ್ಲ. ಬಟ್ ಇಟ್ ಈಸ್ ದ ರಿಯಲ್, ದೇ ಆರ್ ದ ರಿಯಲ್ ವಿಕ್ಟಿಮ್ಸ್. ಬಟ್ ಇವ್ರಿಗಿಂತ ಚೆನ್ನಾಗಿ ಮೊದಲಿನಿಂದಲೇ ಫಸ್ಟ್ ಇಂದ ಇವ್ರು ನೋವು ಅನುಭವಿಸಿರ್ತಾರೆ ವಿಕ್ಟಿಮ್ಸ್ಗಳು. ಅವ್ರಿಗಿಂತ ಚೆನ್ನಾಗೇನೆ ಅವರ ಹಾಗೆನೆ ಮಿಮಿಕ್ ಮಾಡುವ ರೀತಿಯಲ್ಲಿ ವಿಕ್ಟಿಮ್ ಹುಡ್ ನ ಪ್ಲೇ ಮಾಡ್ತಾರೆ. ಯಾರು? ನಾರ್ಸಿಸಿಸ್ಟ್ಗಳು. ಇದರಲ್ಲೂ ಕೂಡ ನಾವು ಜನರಲೈಸ್ ಮಾಡೋದು ಕಷ್ಟ ಆಗುತ್ತೆ. ಕೆಲವು ನಾರ್ಸಿಸಿಸ್ಟ್ಗಳು ಈ ರೀತಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಾರ್ಸಿಸಿಸ್ಟಿಕ್ ಇಂಡಿವಿಜುವಲ್ಸ್ ಕ್ಯಾನ್ ಆಲ್ಸೋ ಯೂಸ್ ಸಿಮಿಲರ್ ಬಿಹೇವಿಯರ್ಸ್. ಇದೇ ರೀತಿ ನಾನು ಎಂಪತ್ಗಳು ಈ ರೀತಿ ರಿಯಲ್ ವಿಕ್ಟಿಮ್ಸ್ ಆಗಿದ್ದವರು ಅನ್ನುವ ಒಂದು ವಿಚಾರ ಹೇಳ್ದೆ ಅಲ್ವಾ. ಸೊ ಅದೇ ರೀತಿ ಕೋ ಡಿಪೆಂಡೆಂಟ್ಸ್ ಮತ್ತು ಪೀಪಲ್ ಪ್ಲೀಸರ್ಸ್ ಇವರು ಏನ್ ಬಳಸ್ತಾರೆ, ಇದು ಇಂಡೈರೆಕ್ಟ್ಲಿ ಬಳಸ್ತಾ ಇರ್ತಾರೆ ಕೆಲವೊಂದು ಸ್ಟ್ರಾಟಜೀಸ್ ನ. ಅಂದ್ರೆ ಇವರಿಗೆ ಗೊತ್ತಿಲ್ಲದ ಹಾಗೆ ಬಳಸ್ತಾ ಇರ್ತಾರೆ. ಇವ್ರೇನೋ ಮ್ಯಾನಿಪುಲೇಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಬಳಸ್ತಾ ಇರೋಲ್ಲ ಕೆಲವೊಂದು ಸ್ಟ್ರಾಟಜಿಗಳನ್ನ. ಅದೇ ಸ್ಟ್ರಾಟಜಿಗಳನ್ನ ಇವರು ನಾರ್ಸಿಸಿಸ್ಟ್ಗಳು ಮಿಮಿಕ್ ಮಾಡ್ತಾರೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸಚ್ ಆಸ್ ವಿಕ್ಟಿಮ್ ಹುಡ್ ಮತ್ತೆ ಹೆಲ್ಪ್ಲೆಸ್ನೆಸ್. ನಾನು ಆಗ್ಲೇ ಹೇಳಿದಾಗೆ ಅಸಹಾಯಕತೆನ ಇವರು ವ್ಯಕ್ತಪಡಿಸ್ತಾರೆ ಟು ಗೇನ್ ಕಂಟ್ರೋಲ್. ಇಲ್ಲಿ ರಿಯಲ್ ವಿಕ್ಟಿಮ್ಸು ಅಸಹಾಯಕತೆ ಇದ್ದಾಗ ಅದನ್ನೇ ಹೇಳ್ಬೇಕಾಗುತ್ತೆ, ಬೇರೆ ಏನು ತೋರಿಸ್ಕೊಳ್ಳುವಂಥದ್ದು ಸಾಧ್ಯ ಆಗೋದಿಲ್ಲ. ಆದರೆ ನಾರ್ಸಿಸಿಸ್ಟ್ಗಳಿಗೆ ಬೇರೆ ಎಲ್ಲ ಆಪರ್ಚುನಿಟೀಸ್ ಅಥವಾ ಬೇರೆ ಎಲ್ಲ ದಾರಿಗಳು ಇದ್ರೂ ಕೂಡ ಅವರು ವಿಕ್ಟಿಮ್ ಹುಡ್ ಅನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಪ್ರಾಬ್ಲಮ್ಸ್ಗೆ ಎಷ್ಟೇ ಸೊಲ್ಯೂಷನ್ಸ್ ಇದ್ರೂ ಕೂಡ ಅವರು ಸೊಲ್ಯೂಷನ್ ಬೇಕು ಅಂತ ನೋಡೋದಿಲ್ಲ. ಇನ್ನು ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಮಾಡಿ ವಿಕ್ಟಿಮ್ ಹುಡ್ ಅನ್ನ ಪ್ಲೇ ಮಾಡೋದಕ್ಕೆ ಅವರು ಅದೇ ದಾರಿಲಿ ಸಾಕ್ತಾರೆ ಟು ಗೇನ್ ಕಂಟ್ರೋಲ್. ಯಾಕೆ ಹೀಗೆ ಮಾಡ್ತಾರೆ? ಟು ಗೇನ್ ಕಂಟ್ರೋಲ್, ಅಟೆನ್ಷನ್ ಆಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಬೇರೆಯವರ ಒಂದು ಗಮನ ಇವರ ಮೇಲೆ ಬರಬೇಕು ಅನ್ನೋದಕ್ಕಾಗಿರ್ಬೋದು, ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಸಿಂಪತಿ ತಗೊಳ್ಳೋದಕ್ಕಾಗಿರ್ಬೋದು, ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಇವರಿಗೆ ಬೇಕು ಅನ್ನೋದಾಗಿರಬಹುದು. ಸೊ ದ ಬಿಹೇವಿಯರ್ ಅಲೋನ್ ಇಸ್ ನಾಟ್ ಎನಫ್. ಇಲ್ಲಿ ಇನ್ನೊಂದು ವಿಷಯ ನಾವು ನೋಡ್ಬೇಕು. ಇಲ್ಲಿ ನಾನು ಏನು ಹೆಲ್ಪ್ಲೆಸ್ನೆಸ್ ಅಥವಾ ಸಿಂಪತಿ ತಗೊಳ್ಳೋದಕ್ಕಾಗಿರ್ಬೋದು, ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಾಗಿರ್ಬೋದು ಅಂತ ಹೇಳುವಾಗ ಇಲ್ಲಿ ಕೆಲವೊಮ್ಮೆ ಬೇರೆಯವರು ಕೂಡ, ಅಂದ್ರೆ ಪೀಪಲ್ ಪ್ಲೀಸರ್ಸ್ ಅಥವಾ ಕೋ ಡಿಪೆಂಡೆಂಟ್ಸ್ ಅಥವಾ ಎಂಪತ್ಗಳು ಆಗಿರ್ಬೋದು, ಸೂಪರ್ ಎಂಪತ್ಗಳಾಗಿರ್ಬೋದು, ಇವರು ಎಲ್ಲ ಕೂಡ ಕೆಲವೊಮ್ಮೆ ಸಿಂಪತಿಗೋಸ್ಕರ ಅನ್ನೋ ತರ ಕಾಣಬಹುದು ಅವರ ಒಂದು ಬಿಹೇವಿಯರ್. ಬಟ್ ಕೆಲವೊಮ್ಮೆ ರಿಯಲ್ ಇರಬಹುದು ಅಲ್ವಾ. ಅವರು ಪಟ್ಟಿರುವಂತಹ ನೋವನ್ನ ನೋಡುವಾಗ ಅಥವಾ ಕೇಳುವಾಗ ಬೇರೆಯವರಿಗೆ ಸಿಂಪತಿ ಬರುತ್ತೆ. ಹಾಗಂತೇಳಿ ಅವರು ಸಿಂಪತಿ ತೋರಿಸ್ಕೊಳ್ಳೋದಕ್ಕೇನೆ ಆ ಒಂದು ಬಿಹೇವಿಯರ್ ತೋರಿಸ್ತಾ ಇದ್ದಾರೆ ಅಂತ ನಾವು ಜನರಲೈಸ್ ಮಾಡಬಾರ್ದು. ಓಕೆನಾ? ಈ ತರ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಕೂಡ ನಾವಿಲ್ಲಿ ಗಮನಿಸ್ಬೇಕು. ನಾನು ಹೇಳಿದಾಗೆ
ಸಿಂಪತಿ ಬೇರೆಯವರಿಗೆ ಬರಬೇಕು ಅನ್ನುವಂತಹ ಉದ್ದೇಶವನ್ನೇ ಇಟ್ಕೊಂಡು ಕೆಲವೊಂದು ಬಿಹೇವಿಯರ್ಗಳನ್ನ ತೋರಿಸ್ತಾರೆ. ಯಾರು? ನಾರ್ಸಿಸಿಸ್ಟ್‌ಗಳು. ಇಲ್ಲಿ ಬರೀ ಬಿಹೇವಿಯರ್ ನೋಡ್ಬಾರ್ದು, ಪ್ಯಾಟರ್ನ್ಸ್ ನೋಡ್ಬೇಕು. ಪದೇ ಪದೇ ರಿಪೀಟ್ ಆಗ್ತಾ ಇದೆಯಾ ಈ ರೀತಿ ಪ್ಯಾಟರ್ನ್‌ಗಳು, ಅಥವಾ ಯಾವಾಗ್ಲಾದ್ರು ಒಂದ್ಸತಿ ಬಂದ್ ಹೋಗುತ್ತಾ, ಅಥವಾ ಪದೇ ಪದೇ ರಿಪೀಟ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ವಿ ನೀಡ್ ಟು ಲುಕ್ ಅಟ್ ದ ಅಂಡರ್ಲೈಯಿಂಗ್ ಪ್ಯಾಟರ್ನ್, ಇಂಟೆನ್ಷನ್, ಅಕೌಂಟಬಿಲಿಟಿ ಅಂಡ್ ರಿಪೀಟೆಡ್ ಬಿಹೇವಿಯರ್. ಅಕೌಂಟಬಿಲಿಟಿ, ಅವರಿಗೆ ಎಷ್ಟು ಜವಾಬ್ದಾರಿಯುತವಾಗಿದ್ದಾರೆ, ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಅವ್ರು ಈ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಪದೇ ಪದೇ ಈ ರೀತಿ ಬಿಹೇವಿಯರ್ ತೋರಿಸ್ತಾ ಇದ್ದಾರಾ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಎಲ್ಲಾ ವಿಷಯಗಳನ್ನ ನಾವು ಗಮನಿಸಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ನಾರ್ಸಿಸಿಸ್ಟ್‌ಗಳು ಯೂಸ್ ದಿ ಟೆಕ್ನಿಕ್ಸ್ used by other people such as empaths or codependents or people pleaser. ಇವರಿಂದ ಬರುವಂತಹ ಬಿಹೇವಿಯರ್ ಅಥವಾ ಟೆಕ್ನಿಕ್ಗಳನ್ನು ಇವರು ನಾರ್ಸಿಸಿಸ್ಟ್‌ಗಳು ಕೂಡ ಮಿಮಿಕ್ ಮಾಡ್ತಾರೆ ಅಥವಾ ಮಿಮಿಕ್ ಮಾಡಬಹುದು ಅಂತ ಹೇಳಿ. ಮಾಡ್ತಾರೆ ಅನ್ನೋದಕ್ಕಿಂತ ತುಂಬಾ ಜನ ಆ ರೀತಿ ಮಾಡುವಂತಹ ಸಾಧ್ಯತೆನೆ ಜಾಸ್ತಿ ಇರುತ್ತೆ. ಇಟ್ಸ್ ವರ್ಚುವಲಿ ವೆರಿ ವೆರಿ ಡಿಫಿಕಲ್ಟ್. ಅಂದ್ರೆ ತುಂಬಾ ಡಿಫಿಕಲ್ಟ್. ಇಲ್ಲಿ ಯಾರು ವಿಕ್ಟಿಮು, ಯಾರು ರಿಯಲ್ ವಿಕ್ಟಿಮು, ಯಾರು ನಾರ್ಸಿಸಿಸ್ಟ್‌ಗಳು ಸುಮ್ಮನೆ ವಿಕ್ಟಿಮ್‌ಹುಡ್‌ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಏನು ಗುರುತಿಸೋದೇ ತುಂಬಾನೇ ಕಷ್ಟ ಆಗ್ಬಿಡತ್ತೆ. ನಾರ್ಸಿಸಿಸ್ಟ್‌ಗಳು ಏನು ಕ್ಲೈಮ್ ಮಾಡ್ತಾರೆ ಟು ಹ್ಯಾವ್ ಬೀನ್ ವಿಕ್ಟಿಮ್ಸ್ ಆಫ್ ನಾರ್ಸಿಸಿಸ್ಟಿಕ್ ಅಬ್ಯೂಸ್. ಅಂದ್ರೆ ನಾರ್ಸಿಸಿಸ್ಟ್‌ಗಳು ನಾರ್ಸಿಸಿಸ್ಟಿಕ್ ಅಬ್ಯೂಸ್ನಿಂದ ಏನು ತೊಂದರೆಗೊಳಗಾಗಿದ್ದಾರೆ ಅಂತ ಅವರೇ ಕ್ಲೈಮ್ ಮಾಡ್ತಾರೆ. ಇದು ನಿಜನಾ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಒಂದು ಅಂಶ ನಿಜ ಇದ್ರೆ ಕೆಲವೊಂದು ಅಂಶ ಅದು ನಿಜಾಂಶ ಜಾಸ್ತಿ ಇರೋದಿಲ್ಲ. ಏನ್ ನಿಜ ಏನು ಸತ್ಯ ಏನು ಅಂತಂದ್ರೆ, ಅವರ ಸಣ್ಣ ವಯಸ್ಸಿನಲ್ಲಿ ಅವ್ರಿಗೂ ಕೂಡ ಅವರ ಒಂದು ಫ್ಯಾಮಿಲಿನಲ್ಲಿ ಆಗಿರ್ಬೋದು, ಅಥವಾ ಅವರು ಓದುವ ಕಡೆ ಆಗಿರ್ಬೋದು, ಅಥವಾ ಕೆಲಸ ಮಾಡುವ ಕಡೆ ಆಗಿರ್ಬೋದು, ಸಣ್ಣ ವಯಸ್ಸಿನಲ್ಲಿ ಅವ್ರಿಗೂ ಕೂಡ ಅಬ್ಯೂಸ್ ಆಗಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರಿಗೆ? ನಾರ್ಸಿಸಿಸ್ಟ್‌ಗಳಿಗೆ. ತುಂಬಾ ಸಣ್ಣ ವಯಸ್ಸಲ್ಲಿ, ಸಣ್ಣ ಮಗು ಇರುವಾಗ ಹೆಚ್ಚಾಗಿ ನೆಗ್ಲೆಕ್ಟ್ ಮಾಡಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಗ್ನೋರ್ ಮಾಡಿರುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಥವಾ ಪೇರೆಂಟಲ್ ಇಶ್ಯೂಸ್ ಜಾಸ್ತಿ ಇರುತ್ತೆ, ಮನೆಯಲ್ಲಿ ಜಗಳಗಳು ಜಾಸ್ತಿ ಇರುತ್ತೆ, ಅಥವಾ ಪೇರೆಂಟ್ಸ್ ಡಿವೋರ್ಸ್ ಆಗಿರುವ ಸಾಧ್ಯತೆ ಇರುತ್ತೆ, ಅಥವಾ ಪೇರೆಂಟ್ಸ್ಗೆ ಅಬ್ಯೂಸ್ ಆಗಿರುವ ಸಾಧ್ಯತೆ ಇರುತ್ತೆ. ಒಂದು ಪೇರೆಂಟ್ ಇನ್ನೊಂದು ಪೇರೆಂಟ್ಗೆ ಅಬ್ಯೂಸ್ ಮಾಡ್ತಾ ಇರುವಂತಹ ಸಾಧ್ಯತೆ ಇರುತ್ತೆ. ಪೇರೆಂಟ್ಸ್ಗಳ ಮೂಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮಕ್ಕಳ ಒಂದು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಅವರ ಒಂದು ಬ್ರೈನ್ ಡೆವಲಪ್ಮೆಂಟ್ ನಲ್ಲಿ ಈ ಒಂದು ಎಂಪಥೆಟಿಕ್ ಬಿಹೇವಿಯರ್, ಎಂಪಥೈಸ್ ಮಾಡುವಂತಹ ಕ್ರಿಟಿಕಲ್ ಥಿಂಕಿಂಗ್ ಆಗಿರಬಹುದು, ಕಾಗ್ನಿಷನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಡೆವಲಪ್ ಆಗಿರೋದಿಲ್ಲ. ಅಂತಹ ಟೈಮಲ್ಲಿ ಅವರು ಅದೇ ಒಂದು ಬಿಹೇವಿಯರ್ ಅನ್ನ ಬೆಳೆಸ್ಕೊಂಡು ಹೋದಾಗ ಏನಾಗುತ್ತೆ? ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅವರು ಮೈಗೂಡಿಸ್ಕೊಂಡ್ ಬಿಡ್ತಾರೆ. ಅದಾಗದೆ ಅದು ಹೆಚ್ಚಾಗುತ್ತೆ. ಬಟ್ ಅವ್ರಿಗೆ ಹೋಗ್ತಾ ಹೋಗ್ತಾ ಸಮಾಜದಲ್ಲಿ ಬೇರೆಯವರನ್ನೆಲ್ಲ ನೋಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅರ್ಥ ಆಗುತ್ತೆ. ಆದರೆ ಅವರು ಆ ಒಂದು ಕೇಪಬಿಲಿಟಿ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಚೇಂಜ್ ಆಗುವ ಸಾಧ್ಯತೆ ಇರುತ್ತೆ. ವೆರಿ ರೇರ್. ಬಟ್ ಮೋಸ್ಟ್ ಆಫ್ ದ ಪೀಪಲ್ ದಿ ಕಾಂಟ್. ಅವ್ರು ಬದಲಾಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಇಷ್ಟಪಡೋದಿಲ್ಲ ಅವರು. ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅವರ ಒಂದು ಪರ್ಸನಾಲಿಟಿನೇ ತುಂಬಾನೇ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಅವರ ಒಂದು ಗುಣಲಕ್ಷಣಗಳೇ ಬೇರೆ ರೀತಿನೇ ಇರುತ್ತೆ, ಪರ್ಸನಾಲಿಟಿನೇ ಬೇರೆ ರೀತಿ ಇರುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೆನಿ ನಾರ್ಸಿಸಿಸ್ಟ್ಸ್ ಕ್ಲೇಮ್ ಟು ಹ್ಯಾವ್ ಬಿನ್ ವಿಕ್ಟಿಮ್ಸ್ ಆಫ್ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಹೂ ಹ್ಯಾವ್ ಬಿನ್ ಡಿಸ್ಕಾರ್ಡೆಡ್ ಕ್ರೂಯಲಿ, ಹೂ ಹ್ಯಾವ್ ಬಿನ್ ಡಿವ್ಯಾಲ್ಯೂಡ್ ಅನ್ಜಸ್ಟ್ಲಿ. ಅಂದ್ರೆ ತುಂಬಾ ಜನ ನಾರ್ಸಿಸಿಸ್ಟ್ಗಳು ಏನ್ ಕ್ಲೈಮ್ ಮಾಡ್ತಾರೆ ಅಂದ್ರೆ, ಅವರನ್ನ ಡಿಸ್ಕಾರ್ಡ್ ಮಾಡಲಾಗಿತ್ತು, ಅವರನ್ನ ವ್ಯಾಲ್ಯೂ ಕೊಟ್ಟಿರ್ಲಿಲ್ಲ ಅವರಿಗೆ ಅಂತ ಹೇಳಿ. ಅದು ಒಂದು ರೀತಿ ನಿಜ. ಆದ್ರೆ ಸಣ್ಣ ವಯಸ್ಸಲ್ಲಿ ಅದೇನ್ ಮಾಡ್ತಾರೆ, ಅವರು ಅದನ್ನೇ ಪ್ರತಿಯೊಬ್ಬರಿಗೂ ಅಪ್ಲೈ ಮಾಡ್ತಾ ಬರ್ತಾರೆ. ಮುಂದೆ ಯಾರೆಲ್ಲ ಅವರ ಜೀವನದಲ್ಲಿ ಬರ್ತಾರೆ ಎಲ್ರಿಗೂ ಕೂಡ ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ತಾರೆ, ಜನರಲೈಸ್ ಮಾಡ್ತಾರೆ. ಅದು ತಪ್ಪಾಗುತ್ತೆ. ಅವಾಗ ಅಲ್ಲಿ ಮ್ಯಾನಿಪುಲೇಷನ್ ಆಗತ್ತೆ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಸೊ ರಿಲೇಶನ್ಶಿಪ್ ಅಂತ ಬಂದಾಗ, ಫ್ಯಾಮಿಲಿ ಇಶ್ಯೂಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಕಪಲ್ಸ್ ಅಂತ ಬಂದಾಗ, ಈ ರೀತಿ ಎಲ್ಲ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ನಿಜವಾಗ್ಲೂ ಎಂಪತ್ಸ್ ಯಾರಿರ್ತಾರೆ ಅವರು ಸಫರ್ ಆಗ್ತಾ ಇರ್ತಾರೆ. ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನಾರ್ಸಿಸಿಸ್ಟಿಕ್ ಬಿಹೇವಿಯರ್ಸ್ ಜಾಸ್ತಿ ಇರುವಂತಹ ಪಾರ್ಟ್ನರ್ ಇತ್ತು ಅಂತಂದ್ರೆ ಅಂತವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಅವ್ರದ್ದೇನೂ ತಪ್ಪಿಲ್ಲ ಅಂದ್ರೂ ಅವ್ರದೇ ತಪ್ಪು ಅನ್ನುವಂತಹ ಗಿಲ್ಟನ್ನ ಹೊತ್ಕೊಳ್ಬೇಕಾಗತ್ತೆ ಎಂಪತ್ಗಳು. ಅಥವಾ ಕೋಡಿಪೆಂಡೆನ್ಸ್ ಅಥವಾ ಪೀಪಲ್ ಪ್ಲೀಸರ್ಸ್ ಆಗಿದ್ರೆ ಅವರು ಕೂಡ ಸಫರ್ ಆಗ್ಬೇಕಾಗತ್ತೆ. ಸೊ ಈ ರೀತಿ ಹೈಲಿ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅಥವಾ ಟ್ರೇಟ್ಸ್ ಇರುವಂತವ್ರ ಸುತ್ತಮುತ್ತ ಇರುವಂತಹ ಜನರಿಗೆ ತುಂಬಾನೇ ಒಂದು ರೀತಿ ಮ್ಯಾನಿಪುಲೇಷನ್ ಆಗ್ತಾ ಇರುತ್ತೆ, ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಹಾಗಂತ ಹೇಳಿ ಪೀಪಲ್ ಪ್ಲೀಸರ್ಸ್ ಅಥವಾ ಕೋಡಿಪೆಂಡೆಂಟ್ಸ್ ಅಥವಾ ಎಂಪತ್ಸ್ ಎಲ್ಲರೂ ಕೂಡ ಪರ್ಫೆಕ್ಟ್ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಒಬ್ರಿಗೊಬ್ರಿಗೆ ಮ್ಯಾನಿಪುಲೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾರ್ಸಿಸಿಸ್ಟ್ಗಳಿಗೂ ಕೂಡ ಓವರ್ಲಿ ಎಂಪಥೆಟಿಕ್ ಪೀಪಲ್ ಇಂದ ಅವರಿಗೆ ಅದು ಪಾಯ್ಸನಸ್ ಅನ್ಸುವ ರೀತಿ ಫೀಲ್ ಆಗುತ್ತೆ. ಬಿಕಾಸ್ ಫಾರ್ ದೆಮ್ ಇಟ್ ಇಸ್ ಪಾಯ್ಸನಸ್.
ನಾಟ್ ಫಾರ್ ಎವ್ರಿ ಒನ್ ಅಲ್ವಾ. ಎಂಪತ್ಗಳಿಗೆ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಪಾಯ್ಸನಸ್ ಅಂತ ಅನ್ಸುತ್ತೆ. ಸೊ ಈ ರೀತಿ ಸೊ ಡಿಫ್ರೆನ್ಸ್ ಇರುತ್ತೆ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವರು ಒಟ್ಟಾರೆ ನಾವು ಹೇಳ್ಬೇಕಂದ್ರೆ ನಾರ್ಸಿಸಿಸ್ಟ್ಗಳು ಬೇರೆಯವರ ಬಿಹೇವಿಯರ್ನ ಹೈಜಾಕ್ ಮಾಡಿ ತಾವು ಮಿಮಿಕ್ ಮಾಡುವಂತಹ ಒಂದು ಏನು ಬಿಹೇವಿಯರ್ನ ಹೊಂದಿರ್ತಾರೆ. ಹಾಗಂತ ಹೇಳಿ ಆ ಒಂದು ಬಿಹೇವಿಯರ್ನ ನೋಡಿ ಅವ್ರನ್ನ ಕಂಪ್ಲೀಟ್ ಆಗಿ ನಾವು ಜಡ್ಜ್ ಮಾಡಬಾರ್ದು. ಅವರ ಒಂದು ಬ್ಯಾಕ್ ಗ್ರೌಂಡ್ ನೋಡಿ ಅವ್ರು ಏನು ಅನುಭವಿಸಿದಾರೆ ಲೈಫಲ್ಲಿ ಅದೆಲ್ಲವನ್ನೂ ನೋಡಿ ನಾವು ಮಾತಾಡಬೇಕಾಗುತ್ತೆ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಯಾರನ್ನೂ ಕೂಡ ನಾವು ಜಡ್ಜ್ ಮಾಡೋದಕ್ಕೆ ಹೋಗ್ಬಾರ್ದು. ಆದ್ರೆ ನಿಮ್ಮ ಲೈಫಲ್ಲಿ ಬೇರೆಯವ್ರನ್ನ ಯಾರನ್ನೂ ಜಡ್ಜ್ ಮಾಡೋದಲ್ಲ. ನಿಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ನಮ್ಗೇನಾದ್ರೂ ಆ ರೀತಿ ತೊಂದರೆ ಆಗ್ತಾ ಇದ್ರೆ ನಾವು ಯಾವ ರೀತಿ ಡೀಲ್ ಮಾಡಬೇಕು, ಯಾವ ರೀತಿ ಅದರಿಂದ ಹೊರಗೆ ಬರಬೇಕು, ಹೇಗೆ ನೆಮ್ಮದಿಯನ್ನ ಕಾಪಾಡ್ಕೊಳ್ಬೇಕು, ಈ ಒಂದು ವಿಚಾರಗಳನ್ನ ನಾವು ಗಮನ ಕೊಡ್ಬೇಕಾಗುತ್ತೆ. ಈ ಒಂದು ವಿಚಾರಗಳಿಗೆ ಗಮನ ಕೊಡ್ಬೇಕಾಗುತ್ತೆ. ಅಂಡ್ ಎಸೆನ್ಷಿಯಲಿ ಸ್ನ್ಯಾಚ್ ದ ಹೋಲ್ ಸೀನ್ ಅಂದ್ರೆ ನಾನು ಹೇಳಿದಾಗೆ ಮಿಮಿಕ್ ಮಾಡ್ತಾರೆ ಮತ್ತೆ ಹೈಜಾಕ್ ಮಾಡ್ತಾರೆ ಯಾರು ನಾರ್ಸಿಸಿಸ್ಟ್ಗಳು. ಬೇರೆಯವರ ಒಂದು ಬಿಹೇವಿಯರ್ನ ಹೈಜಾಕ್ ಮಾಡಿ ತಾವು ವಿಕ್ಟಿಮ್ ಅನ್ನುವ ರೀತಿ ಅಂದ್ರೆ ಸಪೋಸ್ ಬೇರೆಯವ್ರು ಏನೂ ತಪ್ಪು ಮಾಡಿರಲ್ಲ ಅಂತವ್ರಿಗೂ ಕೂಡ ಅವರು ತಪ್ಪು ಮಾಡಿದ್ದಾರೆ ಅನ್ನುವ ರೀತಿ, ಇವರೇ ತೊಂದರೆಗೆ ಒಳಗಾಗಿರೋದು ಅನ್ನುವ ರೀತಿ ಬಿಂಬಿಸ್ತಾರೆ. ಅಂತಹ ಟೈಮಲ್ಲಿ ಎಸೆನ್ಷಿಯಲಿ ಸ್ನ್ಯಾಚ್ ದ ಹೋಲ್ ಸೀನ್, ಫುಲ್ ಸೀನ್ನೇ ಇವರು ಸ್ನ್ಯಾಚ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಎಂಪತಿ ಇರ್ತಾರೆ, ಅವ್ರಿಗೇನೋ ತೊಂದರೆ ಆಗಿರುತ್ತೆ, ಅವ್ರು ಏನೋ ಹೇಳ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಏನ್ ಹೇಳ್ಬೇಕು ಅನ್ಕೊಂಡಿರ್ತಾರೋ ಅದೇ ಒಂದು ಏನು ವರ್ಡ್ಸ್ ಅಥವಾ ಆ ಒಂದು ಬಿಹೇವಿಯರ್ ಅನ್ನ ನಾರ್ಸಿಸಿಸ್ಟ್ಗಳು ತೋರ್ಪಡಿಕೆ ಮಾಡ್ತಾರೆ. ಅವಾಗ ಎಂಪತ್ಗಳಿಗೆ ಅನ್ಸುತ್ತೆ, ಅಯ್ಯೋ ನಾನ್ ಹೇಳ್ಬೇಕಾಗಿರುವ ವಿಷಯನ ಇವ್ರು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಅನುಭವಿಸಿರೋದು ನಾನು. ಈ ರೀತಿ ಎಕ್ಸ್ಚೇಂಜ್ ಆಗ್ಬಿಡತ್ತೆ ಎಲ್ಲವೂ ಕೂಡ. ವಿಚ್ ಈಸ್ ದ ರಿಯಲ್ ವಿಕ್ಟಿಮ್ ಅಂದ್ರೆ ವಿಚ್ ಈಸ್ ವಿಚ್ ಅನ್ನೋದು ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಆಗ್ಬಿಡುತ್ತೆ ಕೆಲವರಿಗೆ. ಹೊರಗಡೆಯಿಂದ ನೋಡೋರಿಗೆ ಯಾರು ವಿಕ್ಟಿಮು, ಯಾರು ಅಬ್ಯೂಸ್ ಮಾಡ್ತಾ ಇರೋದು, ಯಾರು ಅನ್ನೋದು ಅಂದ್ರೆ ಯಾರು ನಾರ್ಸಿಸಿಸ್ಟ್, ಯಾರು ಎಂಪತ್ತು ಅನ್ನೋದು ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯಾರು ಕೋ ಡಿಪೆಂಡೆಂಟ್, ಯಾರು ಪೀಪಲ್ ಪ್ಲೀಸರ್ ಅನ್ನೋದು ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊರಗಡೆಯಿಂದ ನೋಡೋರಿಗೆ. ಅಂದ್ರೆ ಯಾರು ನಾರ್ಸಿಸಿಸ್ಟ್ ಇಲ್ಲಿ ಅಂತ. ಬಟ್ ಇದನ್ನ ನಾವು ಅನಲೈಸ್ ಮಾಡ್ತಾ ಹೋದ್ರೆ ನಿಜವಾಗ್ಲೂ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಯಾವ ತರ ಬಿಹೇವಿಯರ್ಸ್ ಇದ್ರೆ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ನಾವು ಇವತ್ತಿನ ಜಗತ್ತಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗೋದು. ನೆಮ್ಮದಿಯಾಗಿ ತುಂಬಾ ನೆಮ್ಮದಿಯಾಗಿ ಬದುಕೋಕ್ಕಾಗದಿದ್ರು ನೆಮ್ಮದಿನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಅಲ್ವಾ ಸ್ನೇಹಿತರೆ. ಸೊ ಹೇಗೆ ಕಂಡು ಹಿಡ್ಕೊಳ್ಬೇಕು, ಯಾಕಂದ್ರೆ ಹೊಸದಾಗಿ ಪಾರ್ಟ್ನರ್ಸ್ ನ ಹುಡ್ಕುವಂತವ್ರು ಇರ್ತಾರೆ, 20s ಅಲ್ಲಿ ಇರ್ತಾರೆ, ದೇ ವಿಲ್ ಬಿ ಇನ್ ದ ಸ್ಟೇಜ್ ವೇರ್ ದೇ ಹ್ಯಾವ್ ಟು ಫೈಂಡ್ ದೇರ್ ಪಾರ್ಟ್ನರ್ಸ್ ಫಾರ್ ಲೈಫ್ ಟೈಮ್ ಅಲ್ವಾ. ಸೊ ಹಾಗಾಗಿ ಅಂತಹ ಟೈಮಲ್ಲಿ ನಾರ್ಸಿಸಿಸ್ಟ್ಗಳಿಗೆ ಇವ್ರು ಏನಾದ್ರು ಅಟ್ರಾಕ್ಟ್ ಆದ್ರೆ ಅದು ಇವರ ಸಾಕಷ್ಟು ವರ್ಷಗಳನ್ನೇ ತಿನ್ಬಿಡುತ್ತೆ. ಸಾಕಷ್ಟು ವರ್ಷಗಳು ಸಫರ್ ಆಗುವಾಗ ಹಾಗೆ ಆಗುತ್ತೆ. ಕಡೆ ಕೂಡ ಸಫರ್ ಆಗ್ತಾರೆ, ಇವರು ಸಫರ್ ಆಗ್ತಾರೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ. ಹೆಚ್ಚಾಗಿ ಎಂಪತ್ಗಳು ಸಫರ್ ಆಗ್ತಾರೆ. ಹಾಗಾಗಿ ಏನ್ ಟೆಕ್ನಿಕ್ಗಳು, ಇದನ್ನ ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ತಿಳ್ಕೊಳ್ಬಹುದು, ನಮ್ಮನ್ನ ನಾವು ಯಾವ ರೀತಿ ರಕ್ಷಿಸ್ಕೊಳ್ಬಹುದು, ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಯಾರಲ್ಲಿ ಜಾಸ್ತಿ ಇದೆ ಅಥವಾ ಕುಟುಂಬದಲ್ಲೇ ಈ ರೀತಿ ಇದ್ರೆ, ಸಿಬ್ಲಿಂಗ್ಸ್ ಗಳ ಮಧ್ಯೆ ಈ ರೀತಿ ಇದ್ರೆ ಹೇಗೆ ಅವರನ್ನ ಡೀಲ್ ಮಾಡೋದು, ಯಾವ ರೀತಿ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದು ಅನ್ನುವಂತಹ ವಿಚಾರಗಳನ್ನ ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಒಂದು ವಿಡಿಯೋನಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಯ್ತು ಅಂತ ಹೇಳಿ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. Be kind to your mind, body, soul and your heart. Awareness is the beginning of your healing journey. Think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.